ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಮೂಲಂಗಿ ಸೊಪ್ಪಿನ ಪಲ್ಯ ಮಾಡೋಂತ ತೋರಿಸ್ತಾ ಇದ್ದೀವಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು, ಅದು ಕಡಿಮೆ ಸಾಮಗ್ರಿಗಳನ್ನು ಬಳಸಿ. ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಬಳಸ್ತಿಲ್ಲ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ಮೂಲಂಗಿನ ಚಿಪ್ಪೆ ಹೊರ್ಕೊಂಡು ಈ ರೀತಿ ಹೆಚ್ಕೊಂಡು ಇಟ್ಕೊಂಡಿದೆ. 3 ಹಸಿಮೆಣಸಿನ್ಕಾಯಿ ಮಧ್ಯದಲ್ಲಿ ಸೀಳ್ಕೊಂಡಿದೆ. ಕುಕ್ಕಿಂಗ್ ಆಯಿಲ್, ಓಂಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಗೂ ಅಚ್ಚ ಖಾರದ ಪುಡಿ, ಹಿಂಗು, ಮೂಲಂಗಿ ಸೊಪ್ಪನ್ನ ಕ್ಲೀನಾಗಿ ತೊಳ್ಕೊಂಡು ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೆ. ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ, ಹಿಂಗೆ ಹಾಕ್ಕೊಳ್ಳೋಣ, ಓಂಕಾಳು, 3 ಹಸಿಮೆಣಸಿನ್ಕಾಯಿ, ಈಗ ಮೂಲಂಗಿ ಹೆಚ್ಕೊಂಡಿರೋ ಮೂಲಂಗಿ ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದ್ರ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳೋಣ. ಆಮೇಲೆ ಸೊಪ್ಪಿಗೂ ಕೂಡ ಹಾಕೋಬೇಕಾಗುತ್ತೆ. ಮಿಕ್ಸ್ ಮಾಡೋಣ. ಹಾಗೆ ಕುಕ್ಕಾಗಲಿ, ಮುಚ್ಚೋದು ಬೇಡ. ಮುಚ್ಚಲ ನೋಡಿ, ಒಂದು 3-4 ನಿಮಿಷ ಆಗಿದೆ. ಸ್ವಲ್ಪ ಮಟ್ಟಿಗೆ ಬಾಯ್ಲ್ ಆಗಿದೆ. ಈಗ ಇದ್ರ ಮೇಲೆ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ, ಸುತ್ತಲೂ ಸೊಪ್ಪು ಉದುರಿಸ್ಕೋಬೇಕು. ಸೊಪ್ಪಿಗೆ ಮಾತ್ರ ಸ್ವಲ್ಪ ಅದ್ರ ಸೊಪ್ಪು ಮೇಲೆ ಉಪ್ಪನ್ನ ಹಾಕ್ಕೋಬೇಕು. ಸೊಪ್ಪಿಗೆ ಮಾತ್ರ ನೋಡ್ಕೊಂಡು ಉಪ್ಪು ಸೇರಿಸ್ಕೋಬೇಕು. ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬಾಯ್ಲ್ ಆಗಲಿ. ಎಲ್ಲ ಮಿಕ್ಸ್ ಮಾಡಿದೆ. ಸೊಪ್ಪು ಮತ್ತು ಮೂಲಂಗಿ ಚೆನ್ನಾಗಿ ಕುಕ್ ಆಗಬೇಕು. ಈಗ 2 ಚೆನ್ನಾಗಿ ಕುಕ್ ಆಗಿದೆ, ಮೂಲಂಗಿ ಮತ್ತು ಮೂಲಂಗಿ ಸೊಪ್ಪು. ಈಗ ಕಡೆಯದಾಗಿ ಖಾರದ ಪುಡಿ ಮತ್ತು ಅರಿಶಿನ ಸೇರಿಸ್ಕೊಳ್ಳೋಣ. ಅರಿಶಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಎರಡು ನಿಮಿಷ ಕುಕ್ ಆಗಲಿ. ಖಾರ ಹಾಕಲಿ. ಈಗ 2 ನಿಮಿಷ ಆಗಿದೆ, ಚೆನ್ನಾಗಿ ಕುಕ್ ಆಗಿದೆ. ಈಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬಂದಿದೆ, ಸಿಂಪಲ್ ಆಗಿ, ಸೂಪರ್ ಆಗಿ. ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮನೇಲಿ ಬೇಗನೆ ಆಗ ಸುಲಭವಾಗಿ ಮಾಡ್ಕೋಬೋದು. ಮೂಲಂಗಿ ಸೊಪ್ಪಿನ ಪಲ್ಯ ಎಲ್ಲರಿಗೂ ಇಷ್ಟ ಆಗುತ್ತದೆ. ಚಪಾತಿಗೆ, ಪರೋಟಗಂತೂ ತುಂಬ ಚೆನ್ನಾಗಿರ್ತದೆ. ಹಾಗೂ ಸೈಡ್ ಡಿಶ್ಗೂ ಕೂಡ ತುಂಬಾ ಚೆನ್ನಾಗಿರ್ತದೆ. ಮೂಲಂಗಿಲಿ ಹೆಚ್ಚಿನ ಫೈಬರ್ ಇರುತ್ತೆ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಜೀರ್ಣಕಾರಿಗೆ ಒಳ್ಳೆಯದು. ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ತುಂಬ ಸಿಂಪಲ್ ಆಗಿರೋ ಸೂಪರಾಗಿ ಬಂದಿದೆ. ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತದೆ. ಒಮ್ಮೆ ಮಾಡಿದ್ರೆ ಪದೇ ಪದೇ ಈ ರೀತಿ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ವಾಚಿಂಗ್.